ನಮಸ್ತೆ ವೀಕ್ಷಕರೇ, ಐಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಮಗೆ ಏನು ತಿಳಿಸ್ಕೊಡ್ತೀನಪ್ಪ, ನೀವು ಜಸ್ಟ್ SLC ಪಾಸ್ ಆದರೆ ಸಾಕು, ನೀವು ಒಂದು ಅಪ್ಲಿಕೇಶನ್ ಹೋಗಿ ಆ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಯಾವ ಪೋಸ್ಟ್ ಅಪ್ಲೈ ಬಿಟ್ಟಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಒಂದು ಆರ್ಮಿ ರ್ಯಾಲಿಯಲ್ಲಿ ಒಂದು ಪೋಸ್ಟ್ ಕನ್ಫರ್ಮ್ ಆಗಿದೆ ಸ್ನೇಹಿತರೆ. ನೀವು SLC PUC ಪಾಸ್ ಆದರೆ ಸಾಕು, ನೀವು ಅಪ್ಲೈ ಮಾಡ್ಬೋದು. ಎಷ್ಟು ಪೋಸ್ಟು ಕನ್ಫರ್ಮ್ ಆಗಿದೆ, ಆಮೇಲೆ ಆ ಪೋಸ್ಟ್ಗೆ ಏನೇನು ಎಲಿಜಿಬಿಲಿಟಿ ಬೇಕು, ಆಮೇಲೆ ಹೇಗೆ ಸೆಲೆಕ್ಷನ್ ಮಾಡ್ಕೋತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಟೆರಿಟೋರಿಯಲ್ ಆರ್ಮಿ ರ್ಯಾಲಿ ರಿಕ್ರೂಟ್ಮೆಂಟ್ ಕನ್ಫರ್ಮ್ ಆಗಿದೆ 2025 ಅಂತದ್ದು. ಎಷ್ಟು ಪೋಸ್ಟ್ ಇದೆ? 1426 ಪೋಸ್ಟ್ ಕನ್ಫರ್ಮ್ ಆಗಿದೆ. ಇದಕ್ಕೆ ಕ್ವಾಲಿಫಿಕೇಷನ್ ನೋಡಿ ಸ್ನೇಹಿತರೆ, SLC PUC ಪಾಸ್ ಆಗಿರಬೇಕು. ಇಲ್ಲಿ ನೋಡಿ ಸ್ನೇಹಿತರೆ, ವೇಕೆನ್ಸಿ ಯಾವ ಬಿಟ್ಟಿದ್ದಾರೆ ಅಂದರೆ ಆರ್ಮಿಯಲ್ಲಿ ಸೋಲ್ಜರ್ ರಿಕ್ರೂಟ್ಮೆಂಟ್ ವೇಕೆನ್ಸಿ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ. ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಸೋಲ್ಜರ್ ಜನರಲ್ ಡ್ಯೂಟಿಗೆ 1372 ಪೋಸ್ಟು, ಆಮೇಲೆ ಸೋಲ್ಜರ್ ಕ್ಲರ್ಕ್ಗೆ 7 ಪೋಸ್ಟ್ ಇದ್ದಾವೆ, ಚೀಫ್ ಕಮ್ಯುನಿಟಿಗೆ 19, ಆಮೇಲೆ ಎಲ್ಲನೂ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ವಾಷರ್ಮ್ಯಾನ್ ಕೂಡ ಹಾಕ್ಬೋದು, ಹೌಸ್ ಕೀಪರ್ ಅಂತ ಕೊಟ್ಟಿದ್ದಾರೆ, ಟೈಲರ್ ಅಂತ ಕೊಟ್ಟಿದ್ದಾರೆ, ಯಾವ ಪೋಸ್ಟ್ ಎಷ್ಟಿಷ್ಟು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೈಡಿಗೆ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಪೋಸ್ಟ್ ಕೊಟ್ಟಿದ್ದಾರೆ ಪೂರ. ಆಮೇಲೆ ಸ್ನೇಹಿತರೆ, ಇದಕ್ಕೆ ಎಷ್ಟು ಎಲಿಜಿಬಿಲಿಟಿಯನ್ನು ಕೊಟ್ಟಿದ್ದಾರೆ ನೋಡಿ. ಅಂದರೆ ಯಾವ ಪೋಸ್ಟಿಗೆ ಯಾವುದು ಎಷ್ಟು ಅಂದರೆ ಯಾವ ಕ್ವಾಲಿಫಿಕೇಷನ್ ಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಇಲ್ಲಿ ಸೋಲ್ಜರ್ ಜನರಲ್ ಡ್ಯೂಟಿಗೆ SLC ಪಾಸ್ ಆಗಿರಬೇಕು ಸ್ನೇಹಿತರೆ ನೀವು. ಆಮೇಲೆ ಸೋಲ್ಜರ್ ಕ್ಲರ್ಕ್ಗೆ PUC ಪಾಸ್ ಆಗಿರಬೇಕು. ಅದು ಆಮೇಲೆ ಕೆಳಗಡೆ ಕೊಟ್ಟಿದ್ರು ನೋಡಿ ಟರ್ಮೆನ್ಸ್ಗೆ, ಅಂದರೆ ಹೌಸ್ ಕೀಪರು, ಮೆಸ್ ಕುಕ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಕ್ವಾಲಿಫಿಕೇಷನ್ ಕೂಡ ಅದಕ್ಕೂ ಕೂಡ SLC ಪಾಸ್ ಆಗಿರಬೇಕು. ಆಮೇಲೆ ನೋಡಿ ಸ್ನೇಹಿತರೆ, ಸೋಲ್ಜರ್ ಟೆರ್ಮೆನ್ಸ್ ಹೌಸ್ ಕೀಪರ್ ಆ್ಯಂಡ್ ಮೆಸ್ ಕುಕ್ ಕೊಟ್ಟಿರಲ್ಲ, ಮಸ್ಟ್ ಬಿ ಪಾಸ್ಡ್ 8th. ನೀವು 8ನೇ ಪಾಸ್ ಆದರೂ ಕೂಡ ನೀವು ಈ ಅಪ್ಲಿಕೇಶನ್ಗೆ ಹಾಕ್ಬೋದು ಸ್ನೇಹಿತರೆ ನೀವು. ಆಮೇಲೆ ಇದಕ್ಕೆ ಏಜ್ ಲಿಮಿಟ್ ಬಂದ್ಬಿಟ್ಟು 18ರಿಂದ 42 ವರ್ಷವರೆಗೂ. ಯಾರು 18ರಿಂದ 47 ವರ್ಷ ಒಳಗಡೆ ಇರ್ತಿರಲ್ಲ ಅವರು ಕೂಡ ಈ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಇದು ಆಮೇಲೆ ಏಜ್ ರಿಲೇಷನ್ ಕೂಡ ಇರುತ್ತೆ. ಆಮೇಲೆ ನೋಡಿ, ಇಲ್ಲಿ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್ ಡೇಟ್ಸು. ಸ್ಟಾರ್ಟಿಂಗ್ ಡೇಟು ಸ್ಟಾರ್ಟ್ ಆಗೋದು 15 ತಾರೀಕು 11ನೇ ತಿಂಗಳಲ್ಲಿ, ಅಂದರೆ ಇದೇ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಲಾಸ್ಟ್ ಡೇಟು 1/12 ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಆಮೇಲೆ ಇದಕ್ಕೆ ಹೇಗೆ ಸೆಲೆಕ್ಷನ್ ಮಾಡ್ಕೋತಾರೆ ಅನ್ನೋದನ್ನ ಅದು ಕೂಡ ಹೇಳ್ತೀನಿ ಸ್ನೇಹಿತರಲ್ಲಿ. ಇಲ್ಲಿ ನೋಡಿ ಸ್ನೇಹಿತರೆ, ಸೆಲೆಕ್ಷನ್ ಪ್ರೊಸೆಸ್ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್, ಆಮೇಲೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟು, ಆಮೇಲೆ 3ನೇದಾಗಿ ರೈಟಿಂಗ್ ಎಕ್ಸಾಮು, 4ನೇದಾಗಿ ಮೆಡಿಕಲ್ ಎಕ್ಸಾಮಿನೇಷನ್ನು, ಕೊನೆಯದಾಗಿ ಸ್ನೇಹಿತರೆ ಫೈನಲ್ ಮೆರಿಟ್ ಕೂಡ ಲಿಸ್ಟ್ ಬಿಡ್ತಾರೆ. ಈ ವೆಬ್ಸೈಟ್ ಲಿಂಕು ಬೇಕಾದ್ರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ತಮಗೆ ಹೆಲ್ಪ್ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.